ಹಲೋ ಹಾಯ್ ಫಾಮ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಇಲ್ಲಿ ನಾವು ಚೆನ್ನಾಗಿದ್ದೀವಿ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಟುಡೇ ಶನಿವಾರ, ಸೊ ಇವತ್ತು ನಾನು ನನ್ನ ಮಗ ಟೆಂಪಲ್ಗೆ ಹೋಗಿದ್ವಿ. ಯಾವ್ಯಾವ ಟೆಂಪಲ್ಗೆ ಹೋಗಿದ್ವಿ, ಹೇಗಿತ್ತು ಜರ್ನಿ, ಮತ್ತು ಇವತ್ತಿನ ದಿನಾಚರಿ ಹೇಗಿತ್ತು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ ಇವತ್ತಿನ ದಿನಾಚರಿ. ಹಾಗೆ ಯಾರ್ಯಾರಿಗೆ ಲೈಕ್ ಆಗುತ್ತೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮಾರ್ನಿಂಗ್ ಎದ್ಬಿಟ್ಟು ಫಸ್ಟು ನಾನು ಡೈಲಿ ಟೀ ಇರಬೇಕು ನನಗೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಟೀ ಬಿಸ್ಕೆಟು. ನೆಕ್ಸ್ಟು ತಿಂಡಿ ಟೈಮಲ್ಲೂ ನಮ್ಮ ಅಕ್ಕ ಮನೆಗೆ ಹೋಗಿದ್ದೆ, ಅದು ಟೀ ಕೊಟ್ಟರು, ಟೀ ಕುಡಿದೆ. ಟೀ ಆದಮೇಲೆ ತಿಂಡಿ ಶಾವಿಗೆ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಚೆನ್ನಾಗಿತ್ತು, ಒಂಥರ ಟೇಸ್ಟಿಯಾಗಿತ್ತು. ಸೊ ನನ್ನ ಮಗ ಆಟ ಆಡ್ತಾಯಿದ್ದ, ನಾನು ತಿಂಡಿ ಮಾಡ್ತಾಯಿದ್ದೆ. ನೋಡಿ ನನ್ನ ಮಗ ಹೇಗೆ ಆಡ್ತಾಯಿದ್ದಾನೆ. ಅವನು ಒಟ್ಟಿನಲ್ಲಿ ಊಟ ತಿಂಡಿ ಮಾಡಬೇಕಾದ್ರೆ ಅವ್ನ ಕೈಯಲ್ಲಿ ಏನಾದರೂ ಇರಬೇಕು, ಇಲ್ಲಾಂದರೆ ತಿನ್ನೋಕೆ ಬಿಡಲ್ಲ, ಎಳ್ದಾಗ್ತಾ ಇರ್ತಾನೆ. ಸೊ ಇವತ್ತಿನ ತಿಂಡಿ ಶಾವಿಗೆ ಉಪ್ಪಿಟ್ಟು. ನೆಕ್ಸ್ಟ್ ಬಂದು ಸಂಜೆ ಮಾರ್ನಿಂಗು ಮತ್ತು ಈವ್ನಿಂಗು ನನಗೆ ಟೀ ಇರಬೇಕು, ಅದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಮನೇಲಿ ಟೀ ಕುಡಿದು ನೆಕ್ಸ್ಟು ಇನ್ನೊಂದು ಟ್ರಿಪ್ ನಾನು ಸಂಜೆ ಟೀ ಕುಡಿದೆ. ಸೊ ನನ್ನ ಮಗ ಕೂತ್ಕೊಂಡಿದ್ದ, ಆಡ್ತಾಯಿದ್ದ, ಟೀ ಕುಡಿಯೋದು ನೋಡ್ತಾಯಿದ್ದ. ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ. ನೋಡಿ ನನ್ನ ಮಗ ಹೇಗೆ ಆಡ್ತಿದ್ದಾನೆ. ನೆಕ್ಸ್ಟು ಸಂಜೆ ಟೆಂಪಲ್ಗೆ ಹೊರಟಿದ್ವಿ, ಇವತ್ತು ಶನಿವಾರ. ಸೊ ಹಂಗಾಗಿ ನಾನು ನನ್ನ ಮಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಶನಿಮಾತ್ಮನ ದೇವಸ್ಥಾನಕ್ಕೆ ಬಂದೆ. ಶನಿಮಾತ್ಮನ ದೇವಸ್ಥಾನ ಇದೆ, ಮತ್ತು ಇಲ್ಲಿ ಗಣಪತಿ ಇದೆ, ಮತ್ತು ಆಂಜನೇಯ ಇದೆ. ಸೊ 3 ದೇವರು ಇಲ್ಲೇ ಇದ್ದಾವೆ. ಸೊ ಹಂಗಾಗಿ ಇವತ್ತು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದೆ. ನೋಡಿ ಇಲ್ಲಿ ಎಳ್ಬತ್ತಿ ತೊಗೊತಾ ಇದ್ದೀನಿ. ನೋಡಿ ಆ ಅಜ್ಜಿಗೆ ಅಷ್ಟು ವಯಸ್ಸಾಗಿದ್ದರೂ ದುಡಿತಾ ಇದ್ದಾರೆ ಸ್ವಾರ್ಥದಿಂದ. ಯಾರೇ ಆಗಲಿ ಸ್ವಾರ್ಥದಿಂದ ದುಡಿಬೇಕು, ಶಕ್ತಿ ಇರೋ ತನಕ ಯಾರ ಹಂಗಲ್ಲೂ ಇರಬಾರ್ದು. ನಾವು ದುಡಿಬೇಕು, ನಾವು ತಿನ್ನಬೇಕು, ಆವಾಗಲೇ ಮನೇಲಿ ನೆಮ್ಮದಿ ಅನ್ನೋದಿರುತ್ತೆ. ಯಾರ ಹಂಗಲ್ಲೂ ಬದುಕಬಾರ್ದು. ನಾವೇನೇ ಎಷ್ಟೇ ಗಟ್ಟಿಯಾಗಿ ಈಗಿನ ಕಾಲದಲ್ಲಿ ನೋಡಿ ಅಜ್ಜಿ ವಯಸ್ಸಾಗಿದ್ದರೂ ಎಳ್ಬತ್ತಿ ಮಾರಿ ಜೀವನ ಮಾಡ್ತಿದ್ದಾರೆ. ಸೊ ನಂಗೆ ನೋಡಿ ಖುಷಿ ಆಯಿತು. ಮತ್ತು ದೇವಸ್ಥಾನಕ್ಕೆ ಬಂದು ನಾನು ಎಳ್ಬತ್ತಿ ಹಾಕ್ದೆ. ನೋಡಿ ಇಲ್ಲಿ ಆನೆ ಇದೆ, ಅದು ಸ್ವಲ್ಪ ಕತ್ತಲೆ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಆನೆ ಝೂಮ್ ಹಾಕಿ ನಾನು ವೀಡಿಯೋ ಮಾಡಿದೆ. ನೆಕ್ಸ್ಟು ನಾವು ದೇವಸ್ಥಾನದಲ್ಲಿ ಇಂತೂ ದೇವ್ರ ದರ್ಶನ ಎಲ್ಲ ಮುಗೀತಪ್ಪ. ಸೊ ನಾನು ನನ್ನ ಮಗ ಫೈನಲಿ ದೇವ್ರ ದರ್ಶನ ಆಗಿಂದೆ ಕೂತ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆದಮೇಲೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಚಾಮುಂಡಿ ದೇವಸ್ಥಾನಕ್ಕೆ ಹೊರಟಿದ್ದೆ ನಾನು. ನೋಡಿ ರಸ್ತೆಯಲ್ಲಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಈಗ ಮನೆಗೆ ಹೋಗ್ತಾಯಿದ್ದೀವಿ. ನನ್ನ ಮಗುಗೆ ನಿದ್ದೆ ಬಂದುಬಿಟ್ಟಿದೆ, ದೇವಸ್ಥಾನದಲ್ಲೇ ಅಳ್ತಾ ಇದ್ದ. ಸೊ ಹಂಗಾಗಿ ಇಲ್ಲಿ ಕೃಷ್ಣನ ದೇವಸ್ಥಾನ ಇತ್ತು, ಕೃಷ್ಣ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಮತ್ತು ಅಂಗಡಿಗೆ ಬಂದೆ, ಟೊಮೊಟೊ ಬೇಕಿತ್ತು ಸಾಂಬಾರು ಮಾಡೋಕ್ಕೆ. ಸೊ ತೊಗೊಂಡು ಮನೆ ಕಡೆ ಹೊರಟೆ. ಮನೆಗೆ ಬಂದೆ. ಫೈನಲಿ ನನ್ನ ಮಗುಗೆ ನಿದ್ದೆ ಬಂದುಬಿಟ್ಟಿದೆ, ಅಳ್ತಾ ಇದ್ದಾನೆ. ನೋಡಿ ಕುಂಕುಮ ಎಲ್ಲ ಚೆನ್ನಾಗಿ ಇಟ್ಕೊಂಬಿಟ್ಟು ಕಿವಿಗೆಲ್ಲ ಹೂ ಇಟ್ಟಿದ್ದೆ. ಸೊ ಅವನಿಗೆ ಫೈನಲಿ ನಿದ್ದೆ ಬಂದುಬಿಟ್ಟಿತ್ತು. ಅದಕ್ಕೆ ನಾನು ಮನೆಗೆ ಬಂದ ತಕ್ಷಣ ಫಸ್ಟ್ ಅವನಿಗೆ ನಿದ್ದೆ ಮಲಗಿಸ್ಬಿಟ್ಟು ನಾನು ಬೇಳೆ ದಾಲ್ ಮಾಡಿದೆ. ಟೈಮ್ ಓವರ್ ಆಗಿತ್ತು. ಸೊ ಹಂಗಾಗಿ ಬೇಗ ಆಗಲಿ ಅಂತೇಳಿ ಬೇಳೆ ದಾಲ್ ಮಾಡಿ ಅನ್ನ ಮಾಡಿದ್ದೆ. ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ. ಟುಡೇ ಬ್ಲಾಗ್ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ದಿನಾಚರಿಗಿತ್ತು. ನನ್ನ ಮಗ ಮಲ್ಕೊಂಡಿದ್ದ, ಊಟ ಮಾಡೋ ಟೈಮಲ್ಲಿ ಕರೆಕ್ಟಾಗಿದ್ದು ಆಡ್ತಾಯಿದ್ದಾನೆ. ಥ್ಯಾಂಕ್ ಯು.